ಕರ್ನಾಟಕ ಕುರುಕ್ಷೇತ್ರ 2013 ವರುಣ ಅಖಾಡದಲ್ಲಿ ಸಿದ್ದರಾಮಯ್ಯ ಫೈಟ್. ಮತದಾರ ಪ್ರಭುವಿನ ಚಿತ್ತ ಯಾರತ್ತ? ಇದುವೇ ಈ ಹೊತ್ತಿನ ವಿಶೇಷ ಅತಿರಥರ ಅಖಾಡ. ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಈ ರಾಜ್ಯ ಕಂಡ ಧೀಮಂತ ಜನನಾಯಕ. ಸಮಾಜವಾದಿ ಹಿನ್ನೆಲೆಯಲ್ಲಿ ಬೆಳೆದು ಬಂದ ಇವರು ದೇವರಾಜ್ ಅರಸು ನಂತರ ಹಿಂದುಳಿದ ವರ್ಗಕ್ಕೆ ಆಶಾಕಿರಣವಾದವರು. ಸಿದ್ದರಾಮಯ್ಯ ಎಲ್ಲೇ ಸ್ಪರ್ಧೆ ಮಾಡಿದ್ರೂ ಆ ಕ್ಷೇತ್ರ ಪ್ರತಿಷ್ಠೆ ಮಾತ್ರ ಜಿದ್ದಾಜಿದ್ದಿಗೆ ಒಳಗಾಗುತ್ತೆ. ಮೈಸೂರಿನ ವರುಣ ವಿಧಾನಸಭಾ ಕ್ಷೇತ್ರ ಈಗ ಅಂತಹದ್ದೇ ಅಖಾಡಕ್ಕೆ ವೇದಿಕೆಯಾಗಿದೆ. ಮೈಸೂರಿನ ವರುಣ ವಿಧಾನಸಭಾ ಕ್ಷೇತ್ರ ಕರ್ನಾಟಕ ಮಾತ್ರ ಅಲ್ಲ, ದೇಶದ ಗಮನ ಸೆಳೀತಾ ಇದೆ. ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ನಿರ್ಧರಿಸುವಂಥ ಮತದಾರರು ಈ ಕ್ಷೇತ್ರದಲ್ಲಿದ್ದಾರೆ. ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರ ಸ್ಪರ್ಧೆಯಿಂದಾಗಿ ಈ ಕ್ಷೇತ್ರ ಪ್ರತಿಷ್ಠೆಯ ಕಣ. ಈ ಅತಿರಥ ಮಾರಾಟನ ಅಖಾಡ ಹೇಗಿದೆ ಬನ್ನಿ ನೋಡೋಣ. ಸಿದ್ದರಾಮಯ್ಯ ಎಂಬ ದೈತ್ಯ ವ್ಯಕ್ತಿ ರಾಜಕಾರಣದಲ್ಲಿ ನಡೆದದ್ದೇ ಹಾದಿ. ತಮ್ಮ 40 ವರ್ಷಗಳ ಸುದೀರ್ಘ ರಾಜಕೀಯ ಬದುಕಿನಲ್ಲಿ ರಾಜ್ಯ ರಾಜಕೀಯದಲ್ಲಿ ತಮ್ಮದೇ ಛಾಪು ಮೂಡಿಸಿರುವ ಧೀಮಂತ ನಾಯಕ. ಮೈಸೂರು ತಾಲೂಕು ಸಿದ್ದರಾಮನಗುಂಡಿ ಗ್ರಾಮದ ಬಡ ರೈತ ಕುಟುಂಬದಲ್ಲಿ ಹುಟ್ಟಿದ ಸಿದ್ದರಾಮಯ್ಯ ಅಂದಿನಿಂದ ಇಂದಿನವರೆಗೂ ಜನರ ನಡುವೆಯೇ ಬೆಳೆದು ಬಂದವರು. ಜನಸಾಮಾನ್ಯರ ಕಷ್ಟವನ್ನ ನೇರವಾಗಿ ಬಲ್ಲವರು ಕೂಡ. ದಲಿತರು, ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತ ಸಮುದಾಯಗಳ ಬಗ್ಗೆ ವಿಶೇಷ ಕಾಳಜಿಯುಳ್ಳ ಇವರು ಜನನಾಯಕನೆಂದೇ ಗುರುತಿಸಿಕೊಂಡಿದ್ದಾರೆ. ಅತಿರಥ ಸಿದ್ದರಾಮಯ್ಯ ದೇವರಾಜ್ ಅರಸು ನಂತರ ಹಿಂದುಳಿದ ವರ್ಗಗಳ ನಾಯಕ. 40 ವರ್ಷಗಳ ಸುದೀರ್ಘ ರಾಜಕೀಯ. ನೇರ ನಡೆ, ನೇರ ನುಡಿ, ಅಂತೆಯೇ ನಿಷ್ಠುರವಾದಿ ಕೂಡ. ಶಾಸಕರಾಗಿ, ಸಚಿವರಾಗಿ, ಉಪಮುಖ್ಯಮಂತ್ರಿಯಾಗಿ ಸೇವೆ. ವಿರೋಧ ಪಕ್ಷದ ನಾಯಕರಾಗಿ ಕಾರ್ಯನಿರ್ವಹಿಸಿದವರು. ಜನತಾದಳದಲ್ಲಿದ್ದಾಗ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಸೇವೆ. ಅಹಿಂದ ಸಂಘಟನೆಯ ರೂವಾರಿ. ಕಳಂಕರಹಿತ ವ್ಯಕ್ತಿ. ಕಾಂಗ್ರೆಸ್ ಪಕ್ಷಕ್ಕೆ ಚೈತನ್ಯ ತುಂಬಿದ ವ್ಯಕ್ತಿ ಸಿದ್ದರಾಮಯ್ಯ. ವಿರೋಧ ಪಕ್ಷದ ನಾಯಕನಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸದ್ಯ ಪಕ್ಷದಲ್ಲಿ ಟಾಪ್ ಮೋಸ್ಟ್ ಪ್ರಭಾವಿ. ರಾಜ್ಯದ ಉನ್ನತಿಗಾಗಿ ದುಡಿಯುತ್ತಿರುವ ರಾಜಕಾರಣಿ. ಅವರು ವಿತ್ತ ಸಚಿವರಾಗಿದ್ದಾಗ ಮಾಡಿದ ಕೆಲಸಗಳು ಇನ್ನೂ ಜೀವಂತವಾಗಿವೆ. ಸಿದ್ದರಾಮಯ್ಯ ಕರ್ನಾಟಕದ ಪ್ರಮುಖ ಮತ್ತು ಪ್ರಭಾವಿ ರಾಜಕಾರಣಿ. ನೇರ ನಡೆ ನುಡಿಯ ವ್ಯಕ್ತಿಯೆಂದೇ ಹೆಸರುವಾಸಿ. ರಾಜಕೀಯ ಜೀವನದಲ್ಲಿ 3 ಬಾರಿ ಹಣಕಾಸು ಸಚಿವರಾಗಿ ನಾಡಿಗೆ ಬಹಳ ಉತ್ತಮವಾದ ಆಯವ್ಯಯವನ್ನ ಕೊಟ್ಟಿದ್ದಾರೆ. 2 ಬಾರಿ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಬಿಜೆಪಿ ಸರ್ಕಾರವನ್ನ ಕಿತ್ತು ಒಗಿಬೇಕು ಅಂತೇಳಿ ಜನ ಇವತ್ತು ಕರ್ನಾಟಕದ ಜನ ತೀರ್ಮಾನ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿ. ಸಿದ್ದರಾಮಯ್ಯ ಬೆಳೆಯೋಕೆ ಕಾರಣವಾಗಿದ್ದು ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರ. ರಾಜಕಾರಣಕ್ಕೂ ಬರುವ ಮುನ್ನ ವಕೀಲ ವೃತ್ತಿ ಮಾಡಿಕೊಂಡಿದ್ರು. ಚಾಮುಂಡೇಶ್ವರಿ ಕ್ಷೇತ್ರ ಸಿದ್ದರಾಮಯ್ಯಗೆ ರಾಜಕೀಯ ಜನ್ಮ ನೀಡಿದ ಕ್ಷೇತ್ರ. ಸಿದ್ದರಾಮಯ್ಯ ಹಾದಿ. ಸಿದ್ದರಾಮಯ್ಯ 1978ರಲ್ಲಿ ತಾಲೂಕು ಬೋರ್ಡ್ ನಿರ್ದೇಶಕರಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು. 1980ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಲೋಕ ಜನಶಕ್ತಿಯಿಂದ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಿ ಸೋತ್ರು. 1983ರಲ್ಲಿ ಅದೇ ಲೋಕ ಜನಶಕ್ತಿ ಬೆಂಬಲದೊಂದಿಗೆ ಪಕ್ಷೇತರರಾಗಿ ಆಯ್ಕೆಯಾಗಿ ವಿಧಾನಸಭೆ ಪ್ರವೇಶಿಸಿದರು. 1980ರಿಂದ 5 ಬಾರಿ ಗೆದ್ದು 2 ಬಾರಿ ಸೋತಿದ್ದಾರೆ. 2006ರಲ್ಲಿ ನಡೆದ ಉಪಚುನಾವಣೆಯಲ್ಲಿ ಗೆಲ್ಲುವ ಮೂಲಕ ರಾಜಕೀಯ ಪುನರ್ಜನ್ಮ ಪಡೆದುಕೊಂಡಿದ್ದಾರೆ. ರಾಜಕೀಯ ಪ್ರವೇಶ ಮಾಡಿದ ದಿನಗಳಲ್ಲೇ ಕರ್ನಾಟಕ ಕಾವಲು ಸಮಿತಿ ಅಧ್ಯಕ್ಷರಾಗಿ ಆಡಳಿತದಲ್ಲಿ ಕನ್ನಡ ಭಾಷೆಯ ಬಳಕೆಯಾಗಲು ಇವರ ಪಾತ್ರ ಪ್ರಮುಖ. ಹಣಕಾಸು ಸಚಿವರಾದಾಗ
ಕುರಿಗಳನ್ನ ಎಣಿಸಲು ಬಾರದ ವ್ಯಕ್ತಿ ಬಜೆಟ್ ಮಂಡಿಸಲು ಸಾಧ್ಯವೇ ಅಂತ ಟೀಕೆಗಳು ಕೇಳಿಬಂದು. ಆದ್ರೆ ಸಿದ್ದು 7 ಬಜೆಟ್ ಮಂಡಿಸಿ ಯಶಸ್ವಿಯಾದರು. ಅಂದಿನಿಂದ ಇಂದಿನವರೆಗೂ ಬಡವರು ಹಿಂದುಳಿದವರ ಕಲ್ಯಾಣ ಅವರ ಪ್ರಥಮ ಆದ್ಯತೆ. ದಲಿತರು, ಹಿಂದುಳಿದವರು, ಬಡವರು, ಬಗ್ಗರು, ಮೇಲ್ವರ್ಗದವರು ಎಲ್ಲರಿಗೂ, ಎಲ್ಲಾ ಜನಾಂಗಕ್ಕೂ, ಒಂದೇ ಜನಾಂಗಕ್ಕೆ ಅಂತ ಏನಿಲ್ಲ, ಎಲ್ಲಾ ಜನಾಂಗಕ್ಕೂ ಬಹಳ ಒಳ್ಳೆ ಕೆಲಸಗಳನ್ನ ಮಾಡಿ ಬಂದಿದ್ದಾರೆ. ಮಾಡಲಿ ಅಂತ ಮುಂದಕ್ಕೂ ಹಾರೈಸ್ತೀವಿ. ಇದೇ ತರ ಇರ್ಲಿ ಕಣಪ್ಪ ಅಂತ ನಾವು ಬಯಸ್ತೀವಿ ಸರ್. ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಬಂದ್ರೆ ಇದು ಸಂಪೂರ್ಣ ಗ್ರಾಮೀಣ ಪ್ರದೇಶ. ಈ ಹಿಂದೆ ಇಲ್ಲಿನ ಬಹುಭಾಗ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಸೇರಿತ್ತು. ಕೆಆರ್ಎಸ್ನಿಂದ ಈ ಭಾಗದ ಸಾವಿರಾರು ಎಕರೆ ಪ್ರದೇಶಕ್ಕೆ ನೀರುಣಿಸಲು ದೇವರಾಜ್ ಅರಸು ನಿರ್ಮಿಸಿದ ವರುಣ ಕಾಲುವೆ ನೀರಾವರಿ ಯೋಜನೆಯನ್ನ ವಿಸ್ತರಿಸಿದ್ರು. ಹೀಗಾಗಿ ಇಲ್ಲಿನ ಜನ ಭತ್ತದ ಬೆಳೆಯನ್ನ ಬೆಳೀತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಸಿದ್ದರಾಮಯ್ಯ ಕಾರಣಕರ್ತರು. ಇದು ಸಿದ್ದರಾಮಯ್ಯ ತಮ್ಮ ಕ್ಷೇತ್ರಕ್ಕೆ ಕೊಟ್ಟ ದೊಡ್ಡ ಕೊಡುಗೆ ಅಂತಾನೆ ಹೇಳ್ಬೋದು. ಸಿದ್ದರಾಮಯ್ಯ ಸಾಧನೆ ಬಗ್ಗೆ ಹೇಳಕ್ಕಾಗಲ್ಲ, ಅಸಾಧ್ಯ. ಯಾಕೆ ಅಂತಂದ್ರೆ ಅವರು ಹಿಂದಿನಿಂದ ಸುಧಾ ಈ ವರ್ಣನಾಲೆ ಹೇಳ್ಬೇಕು ಅಂತಂದ್ರೆ ಅವ್ರು ಮಾಜಿ ಆಗಿದ್ರು ಸುಧಾ ಹಾಲಿ ಆಗಿದ್ದಂಗೆ ಕೆಲಸ ಮಾಡಿದ್ದಾರೆ. ಈ ವರ್ಣನಾಲಲ್ಲಿ ಒಣ ಒಬ್ಬರಲ್ಲಿ ಅಭಿವೃದ್ಧಿ ಪಡಿಸ್ಬೇಕು ಅಂತಂದ್ರೆ ಸಿದ್ದರಾಮಯ್ಯ ಕಾರಣ. ಮತ್ತೆ ಅವ್ರಿಗೆ ಅಧಿಕಾರ ಇಲ್ಲದೆ ಇರಲಿ, ಅಭಿವೃದ್ಧಿ ಕೆಲಸಗಳು ಸಖತ್ತಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರ ಕೊಡುಗೆ ಸಾಧನೆಯನ್ನ ಕಡೆಗಣಿಸುವಂತಿಲ್ಲ. ಈ ಬಾರಿ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆ ಎದುರಿಸಲು ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ. ಎರಡು 2006ರ ಉಪಚುನಾವಣೆಯಲ್ಲಿ ಸಿದ್ದರಾಮಯ್ಯ ಗೆದ್ರು ಕಹಿ ಅನುಭವಿಸಿದ್ರು. ಇನ್ನು 2008ರಲ್ಲಿ ಕ್ಷೇತ್ರವನ್ನೇ ಬದಲಿಸಿ ಅದೃಷ್ಟ ಪರೀಕ್ಷೆಗೆ ರೆಡಿಯಾಗಿದ್ರು. ಈ ಬಾರಿಯ ಲೆಕ್ಕಾಚಾರಗಳು ಏನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಒಂದು ಬ್ರೇಕ್.